ಮೆನ್ಷನ್ ಆಗಿದೆ ಅಂತಂದ್ರೆ ದಟ್ ಈಸ್ ಅ ರೆಕಾರ್ಡ್ ಆಫ್ ಸರ್ಕಾರ. ಅದ್ರಲ್ಲಿ ಆಗಿದೆ ಅಂತಂದ್ರೆ 100% ತಪ್ಪು. ಅದ್ರ ಬಗ್ಗೆ ನಮ್ಗೆ ಯಾವ್ದೋ ಸರಿ ತೊಗೊಳತ್ತೇನಿಲ್ಲ. ಗೊತ್ತೋಳೋದಿಲ್ಲ. ನಾನ್ ಬಾಡಿಗೆದಾರ ನಿಮ್ಗೆ ನೋವಾಗಿದೆಯಲ್ವಾ, ಅದು ನಮ್ಮ ತಪ್ಪಿದಾಗಿದ್ರೆ ಖಂಡಿತ ಅದಕ್ಕೆ ನಾವು ಅಲ್ಲ, ಇದಾಗಿದೆ ಸರ್, ತಪ್ಪಂತೂ ಆಗಿದೆ. ಅದನ್ನಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಲಾರಿಫಿಕೇಶನ್ ಖಂಡಿತ ಮಾಡಿ. ಯಾಕೆಂದ್ರೆ ಈ ವರ್ಡ್ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ ಸರ್. ಯಾಕೆಂದ್ರೆ ಪ್ರಜಾವಳಿಯಲ್ಲಿ ಅದು ಬಂದೇ ಇಲ್ಲ, ಈ ವರ್ಡ್ ಬಂದಿರೋದಿಲ್ಲ. ಯಾಕೆ ಪಹಣಿಯಲ್ಲಿ ಸಪ್ತವಾಗಿ ನಮೂದಿಸಲಾಗಿದೆ ಅಂತಿದೆಯಲ್ಲ, ಈಗಿದ್ದರು ಅಂತ ಇದೆಯಲ್ಲ. ಸೊ ಹಾಗೇನಾಗ್ಬಿಡುತ್ತೆ ಹೇಳಿ, ಮಂಜಾನ ಅವ್ರು ಹೇಳಿದ್ದೆ 100% ನಿಜ ಅಂತ ಆಗುತ್ತೆ, 100% ನಿಜ ಅಂತ ಆಗುತ್ತೆ. ಯಾಕಂದ್ರೆ ಪಹಣಿಲಿದೆ ಸರ್. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮ ಪತ್ರಿಕೆದೇನೆ ನೋಡ್ಕೊಂಡು DC ಅವರು ಫೋನ್ ಮಾಡಿದ್ರು, ವಾಟ್ ಇಸ್ ದಿಸ್, ಬಿ ಖರಾಬ್ಗೆ ನಿಮ್ಗೆ ಏನಾರ ಸ್ವಲ್ಪ ಇದಿದೆಯಾ, ಸೆನ್ಸ್ ಇದೆಯಾ, ಬಿ ಖರಾಬ್ನ ಟೆಕ್ ಮಾಡ್ತಿದ್ದೀರಲ್ಲ ಇಂಥವ್ರಾಗಿ ಅಂತಂದು ಕೇಳಿದ್ರು. ನನಗಲ್ಲ, ಒಬ್ರಿಗೆ. ಆಗ ಇಮ್ಮಿಡಿಯೇಟ್ ಆಗಿ ವಾಟ್ಸಪ್ಪಲ್ಲಿ ಫೋಟೋ ಹೊಡೆದು ಕಳಿಸಿದ್ದಾಯ್ತು ಪಾಡಿ. ಆಗಲೂ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಎಂಕ್ವೈರಿ ಮಾಡೇ ಬಿಡಿ, ಸರ್ವೆ ನಂಬರ್ 25 ಬಗ್ಗೆ ಎಂಕ್ವೈರಿ ಮಾಡಿ. ಅದೇನಾರ ಬಿ ಖರಾಬು ಅಂತ ಏನಾರ ಬರ್ತಿದೆ ಅಂತಂದರೆ ಸರ್ಕಾರ ತಗೊಳ್ಳಿ. ಆ್ಯಸ್ ಇಟ್ ಈಸ್ ಹಂಗೆ ಸ್ವಿಮ್ಮಿಂಗ್ ಫುಲ್ನೇ ಆ್ಯಸ್ ಇಟ್ ಈಸ್ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಸರ್ಕಾರಕ್ಕೆ ಆಗಲಿ, ನಮ್ಮ ಹುಣಸೂರು ಜನಕ್ಕೆ ಆಗಲಿ. ಆಮೇಲೆ ನಾವೇ ಡಿಮ್ಯಾಂಡ್ ಹಾಕೋಣ, ಹುಣಸೂರು ಜನತೆಗೋಸ್ಕರ ಸರ್ಕಾರದಿಂದ ಸ್ವಿಮ್ಮಿಂಗ್ ಫುಲ್ ನಡೆಸಿ 1000 ಜನ 100 ಜನ ಮಕ್ಕಳುಗಳಿಗೆ ಲೈಫ್ ಸೇವಿಂಗ್ ಸ್ಕಿಲ್, ಅದು ಲೈಫ್ ಸೇವಿಂಗ್ ಸ್ಕಿಲ್ 100 ಜನಕ್ಕೆ ನಾನು ಸ್ವಿಮ್ಮಿಂಗ್ ಪೂಲ್ ಮಾಡಿರೋ ಅಂಥದ್ದು. ಇಟ್ಸ್ ನಾಟ್ ಎ ಪ್ಯೂರ್ಲಿ ಬಿಸ್ನೆಸ್, ದಟ್ ಈಸ್ ಆಲ್ಸೋ ಸೋಷಿಯಲ್ ಸರ್ವಿಸ್. ನಾನೇ ನನ್ನ ಸ್ವಂತ ಅನುಭವ ಹೇಳ್ತೀನಿ. ನಾನು 4ನೇ ಕ್ಲಾಸಲ್ಲಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲಿಗೆ ಇರಲಿಲ್ಲ, ಬೆಂಗಳೂರಲ್ಲಿ ಮುಳುಗ್ಬಿಟ್ಟಿದ್ದೆ. ಇವತ್ತು ನನಗೆ ಸ್ವಿಮ್ಮಿಂಗ್ ಪೂಲ್ ಬರಲ್ಲ, ಮುಳುಗ್ಬಿಟ್ಟಿದ್ದೆ. ನನ್ನ ಸ್ನೇಹಿತ ಗಂಗಾಧರ ಅನ್ನೋನು 6ನೇ ಕ್ಲಾಸಲ್ಲಿ ಸ್ವಿಮ್ಮಿಂಗ್ ಇಲ್ಲದೆ ಸತ್ತೋಗಿದ್ದ. ಸ್ವಿಮ್ಮಿಂಗ್ ಮಾಡಕ್ಕೆ ಬರದೆ ಒಳಗೆ ಹೋಗ್ಬಿಟ್ಟಿದ್ದೇನೆ, ನೀರು ಈಜು ಹೊಡಿಯೋಕೆ ಹೋಗದೆ ಸತ್ತೋಗಿದ್ದ. ಸರ್ ಅವೆಲ್ಲನೂ ನನಗೆ ತಲೆಯಲ್ಲಿತ್ತು. ಸ್ವಿಮ್ಮಿಂಗ್ ಪೂಲ್ನ ಕೊಡಬೇಕು ಅನ್ನೋದಕ್ಕೆ ಕಾರಣ ನನ್ನ ಸ್ನೇಹಿತ ಒಬ್ಬ ಗಂಗಾಧರ. ನಮಗೇನಾರ ಸ್ವಿಮ್ಮಿಂಗ್ ಪೂಲ್ನ ಇಲ್ಲಿ ನಾವೇನಾರ ಕಲ್ತಿದ್ರೆ ಅವ್ನು ಸಾಯ್ತಿದ್ದಿಲ್ಲ. ಸೊ ಅದು ಒಂದು ಕಾರಣಕ್ಕೋಸ್ಕರ ನಮ್ಮ ಹುಣಸೂರಿನ ಮಕ್ಕಳುಗಳಿಗೆ ಸ್ವಿಮ್ಮಿಂಗ್ ಸ್ಕಿಲ್ ಬರಲಿ. ಎಲ್ಲೇ ಹೋದ್ರೂ ಇಷ್ಟ ಲೈಫ್ ಸೇವಿಂಗ್ ಎಕ್ಸಸೈಸ್, ಅದು ಸ್ಪೋರ್ಟ್ಸು. ಅದಕ್ಕೋಸ್ಕರನೇ ನಾನು ಲಕ್ಷಾಂತರ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೇನೆ ಮಾಡಬೇಕಾಗಿರೋದು ಅಂತ. ಆಬ್ವಿಯಸ್ಲಿ ನಾನು ಬಿಸ್ನೆಸ್ ಮ್ಯಾನು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಬ್ವಿಯಸ್ಲಿ ರಿಟರ್ನ್ ತೊಗೊಳಕ್ಕೆ ನೋಡ್ತೀನಿ. ಅದಕ್ಕೋಸ್ಕರ ಮೇಂಟೆನೆನ್ಸ್ ಚಾರ್ಜಸ್ ಅಂದ್ಬಿಟ್ಟಿದ್ದೇನೆ, ಕೆಲವು ದುಡ್ಡುಗಳನ್ನ ತೊಗೊಳ್ತೀನಿ. ಅದಕ್ಕೆ ಕ್ರಮಬದ್ಧವಾಗಿ ಕಾನೂನು ರೀತಿಯಲ್ಲಿ GST ಕಟ್ತಾ ಇದ್ದೀನಿ. GST ಕಟ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಸೊ ಅದೆಲ್ಲ ಇರೋದ್ರಿಂದ ಸರ್, ಅದೆಲ್ಲ ಇರೋದ್ರಿಂದ ನಾನು ನಮ್ಮ ಶ್ರೀಮತಿಯವರು ಕಾನೂನುಬದ್ಧವಾಗಿಯೇ ಬಿಸ್ನೆಸ್ನಂತ ಮಾಡ್ಕೊಂಡು ಹೋಗ್ತಾ ಇರೋ ಅಂಥ ವಿಚಾರ ಸರ್.